ರಾಜ್ಯದಲ್ಲಿ ಮುಂದುವರಿದ ವರುಣನ ಅಬ್ಬರ ಕೇಂದ್ರದಿಂದ ಬಿಡುಗಡೆಯಾಯಿತು 384 ಕೋಟಿ ನೆರೆ ಪರಿಹಾರ ದಾವಣಗೆರೆ ಹಾವೇರಿ ಚಿಕ್ಕಮಗಳೂರಿನಲ್ಲಿ ಮಳೆಯೋ ಮಳೆ ಅಕ್ಟೋಬರ್ 31ರವರೆಗೂ ಜಾತಿ ಗಣತಿ ವಿಸ್ತರಣೆ ದೀಪಾವಳಿ ಹಬ್ಬ ಹಿನ್ನೆಲೆ 3 ದಿನ ಸರ್ವೆ ಸ್ಥಗಿತ ಇನ್ಮುಂದೆ ಶಿಕ್ಷಕರ ಬದಲು ಇತರೆ ಇಲಾಖೆ ಸಿಬ್ಬಂದಿ ಬಳಕೆ ಭುಗಿಲೆದ್ದ ಆರ್ಎಸ್ಎಸ್ ಮತ್ತು ಸರ್ಕಾರ ಸಂಘರ್ಷ ಹೈಕೋರ್ಟ್ ಆದೇಶ ಜನತಂತ್ರಕ್ಕೆ ಗೆಲುವು ಎಂದ ಬಿಜೆಪಿ ಚಾಟಿ ಬೀಸಿದ್ದು ನಮಗಲ್ಲ ನಿಮಗೆ ಎಂದ ಪ್ರಿಯಾಂಕ್ ನಾಯಕ ಸಮುದಾಯದ ಬಗ್ಗೆ ನಿಂದನೆ ಆರೋಪ ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ವಿವಾದದ ಬಳಿಕ ಕ್ಷಮೆಯಾಚನೆ ಜೈಲಿನಲ್ಲಿ ರೊಚ್ಚಿಗೆದ್ದು ಕೂಗಾಡಿದ ದರ್ಶನ್ ಎಲ್ಲಾ ಸೌಲಭ್ಯ ಕೊಟ್ಟಿದೆ ಅನ್ನೋ ವರದಿ ಕೇಳಿ ಸಿಟ್ಟು ಮಾನವ ಹಕ್ಕುಗಳ ಮೊರೆ ಹೋಗೋದಕ್ಕೆ ಚಿಂತನೆ ಗಿನ್ನಿಸ್ ದಾಖಲೆ ಸೇರಿದ ಅಯೋಧ್ಯೆ ದೀಪೋತ್ಸವ ಕರುನಾಡಲ್ಲಿ ಕಳೆಗಟ್ಟಿದ ಬೆಳಕಿನ ಹಬ್ಬ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನ ಜಂಗುಳಿ ಹಾಸನಾಂಬೆ ದರ್ಶನಕ್ಕೆ 3 ದಿನ ಬಾಕಿ ಶಕ್ತಿ ದೇವತೆ ಸನ್ನಿಧಿಗೆ ಗಣ್ಯಾತಿ ಗಣ್ಯರ ದಂಡು ಶಿಷ್ಟಾಚಾರ ವಿಚಾರದಲ್ಲಿ ಸಮರಕ್ಕಿಳಿದ ಜೆಡಿಎಸ್ ಕೊಹ್ಲಿ ಡಕೌಟ್ ರೋಹಿತ್ 8 ರನ್ಗೆ ಸುಸ್ತು ಆಸೀಸ್ ವಿರುದ್ಧ ಮೊದಲ ಪಂದ್ಯದಲ್ಲೇ ಆಘಾತ ವನಿತೆಯರ ವಿಶ್ವಕಪ್ನಲ್ಲೂ ಭಾರತಕ್ಕೆ ನಿರಾಸೆ